ಬಣ ರಾಜಕೀಯ ಏನು ತಾರಕಕ್ಕೇರಿದೆ. ಬಹಿರಂಗವಾಗಿಯೇ ವಾರ್ ನಡೀತಾ ಇದೆ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ವಿರುದ್ಧ. ಅದಕ್ಕೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಏನ್ ಹೇಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ವೈಯಕ್ತಿಕ ಕಾರಣದಿಂದ ಈ ಸ್ಥಾನದಿಂದ ಮುಕ್ತಿಗೊಳಿಸಿ ಅಂತ ಬಿಜೆಪಿ ವರಿಷ್ಠರಿಗೆ ಸುನಿಲ್ ಕುಮಾರ್ ಕೇಳ್ತಾ ಇದ್ದಾರೆ. ಬಣ ರಾಜಕೀಯ ಏನು ತಾರಕಕ್ಕೇರಿದೆ. ಬಹಿರಂಗವಾಗಿಯೇ ವಾರ್ ನಡೀತಾ ಇದೆ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ವಿರುದ್ಧ. ಅದಕ್ಕೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಏನ್ ಹೇಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ವೈಯಕ್ತಿಕ ಕಾರಣದಿಂದ ಈ ಸ್ಥಾನದಿಂದ ಮುಕ್ತಿಗೊಳಿಸಿ ಅಂತ ಬಿಜೆಪಿ ವರಿಷ್ಠರಿಗೆ ಸುನಿಲ್ ಕುಮಾರ್ ಕೇಳ್ತಾ ಇದ್ದಾರೆ. ಬಣ ರಾಜಕೀಯ ಏನು ತಾರಕಕ್ಕೇರಿದೆ. ಬಹಿರಂಗವಾಗಿಯೇ ವಾರ್ ನಡೀತಾ ಇದೆ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ವಿರುದ್ಧ. ಅದಕ್ಕೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಏನ್ ಹೇಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ವೈಯಕ್ತಿಕ ಕಾರಣದಿಂದ ಈ ಸ್ಥಾನದಿಂದ ಮುಕ್ತಿಗೊಳಿಸಿ ಅಂತ ಬಿಜೆಪಿ ವರಿಷ್ಠರಿಗೆ ಸುನಿಲ್ ಕುಮಾರ್ ಕೇಳ್ತಾ ಇದ್ದಾರೆ. ಬಣ ರಾಜಕೀಯ ಏನು ತಾರಕಕ್ಕೇರಿದೆ. ಬಹಿರಂಗವಾಗಿಯೇ ವಾರ್ ನಡೀತಾ ಇದೆ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ವಿರುದ್ಧ. ಅದಕ್ಕೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಏನ್ ಹೇಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ವೈಯಕ್ತಿಕ ಕಾರಣದಿಂದ ಈ ಸ್ಥಾನದಿಂದ ಮುಕ್ತಿಗೊಳಿಸಿ ಅಂತ ಬಿಜೆಪಿ ವರಿಷ್ಠರಿಗೆ ಸುನಿಲ್ ಕುಮಾರ್ ಕೇಳ್ತಾ ಇದ್ದಾರೆ. ಬಣ ರಾಜಕೀಯ ಏನು ತಾರಕಕ್ಕೇರಿದೆ. ಬಹಿರಂಗವಾಗಿಯೇ ವಾರ್ ನಡೀತಾ ಇದೆ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ವಿರುದ್ಧ. ಅದಕ್ಕೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಏನ್ ಹೇಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ವೈಯಕ್ತಿಕ ಕಾರಣದಿಂದ ಈ ಸ್ಥಾನದಿಂದ ಮುಕ್ತಿಗೊಳಿಸಿ ಅಂತ ಬಿಜೆಪಿ ವರಿಷ್ಠರಿಗೆ ಸುನಿಲ್ ಕುಮಾರ್ ಕೇಳ್ತಾ ಇದ್ದಾರೆ. ಬಣ ರಾಜಕೀಯ ಏನು ತಾರಕಕ್ಕೇರಿದೆ. ಬಹಿರಂಗವಾಗಿಯೇ ವಾರ್ ನಡೀತಾ ಇದೆ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ವಿರುದ್ಧ. ಅದಕ್ಕೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಏನ್ ಹೇಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ವೈಯಕ್ತಿಕ ಕಾರಣದಿಂದ ಈ ಸ್ಥಾನದಿಂದ ಮುಕ್ತಿಗೊಳಿಸಿ ಅಂತ ಬಿಜೆಪಿ ವರಿಷ್ಠರಿಗೆ ಸುನಿಲ್ ಕುಮಾರ್ ಕೇಳ್ತಾ ಇದ್ದಾರೆ. ಬಣ ರಾಜಕೀಯ ಏನು ತಾರಕಕ್ಕೇರಿದೆ. ಬಹಿರಂಗವಾಗಿಯೇ ವಾರ್ ನಡೀತಾ ಇದೆ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ವಿರುದ್ಧ. ಅದಕ್ಕೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಏನ್ ಹೇಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ವೈಯಕ್ತಿಕ ಕಾರಣದಿಂದ ಈ ಸ್ಥಾನದಿಂದ ಮುಕ್ತಿಗೊಳಿಸಿ ಅಂತ ಬಿಜೆಪಿ ವರಿಷ್ಠರಿಗೆ ಸುನಿಲ್ ಕುಮಾರ್ ಕೇಳ್ತಾ ಇದ್ದಾರೆ.
ಬಣ ರಾಜಕೀಯ ಏನು ತಾರಕಕ್ಕೇರಿದೆ. ಬಹಿರಂಗವಾಗಿಯೇ ವಾರ್ ನಡೀತಾ ಇದೆ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ವಿರುದ್ಧ. ಅದಕ್ಕೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಏನ್ ಹೇಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ವೈಯಕ್ತಿಕ ಕಾರಣದಿಂದ ಈ ಸ್ಥಾನದಿಂದ ಮುಕ್ತಿಗೊಳಿಸಿ ಅಂತ ಬಿಜೆಪಿ ವರಿಷ್ಠರಿಗೆ ಸುನಿಲ್ ಕುಮಾರ್ ಕೇಳ್ತಾ ಇದ್ದಾರೆ. ಬಣ ರಾಜಕೀಯ ಏನು ತಾರಕಕ್ಕೇರಿದೆ. ಬಹಿರಂಗವಾಗಿಯೇ ವಾರ್ ನಡೀತಾ ಇದೆ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ವಿರುದ್ಧ. ಅದಕ್ಕೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಏನ್ ಹೇಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ವೈಯಕ್ತಿಕ ಕಾರಣದಿಂದ ಈ ಸ್ಥಾನದಿಂದ ಮುಕ್ತಿಗೊಳಿಸಿ ಅಂತ ಬಿಜೆಪಿ ವರಿಷ್ಠರಿಗೆ ಸುನಿಲ್ ಕುಮಾರ್ ಕೇಳ್ತಾ ಇದ್ದಾರೆ. ಬಣ ರಾಜಕೀಯ ಏನು ತಾರಕಕ್ಕೇರಿದೆ. ಬಹಿರಂಗವಾಗಿಯೇ ವಾರ್ ನಡೀತಾ ಇದೆ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ವಿರುದ್ಧ. ಅದಕ್ಕೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಏನ್ ಹೇಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ವೈಯಕ್ತಿಕ ಕಾರಣದಿಂದ ಈ ಸ್ಥಾನದಿಂದ ಮುಕ್ತಿಗೊಳಿಸಿ ಅಂತ ಬಿಜೆಪಿ ವರಿಷ್ಠರಿಗೆ ಸುನಿಲ್ ಕುಮಾರ್ ಕೇಳ್ತಾ ಇದ್ದಾರೆ. ಬಣ ರಾಜಕೀಯ ಏನು ತಾರಕಕ್ಕೇರಿದೆ. ಬಹಿರಂಗವಾಗಿಯೇ ವಾರ್ ನಡೀತಾ ಇದೆ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ವಿರುದ್ಧ. ಅದಕ್ಕೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಏನ್ ಹೇಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ವೈಯಕ್ತಿಕ ಕಾರಣದಿಂದ ಈ ಸ್ಥಾನದಿಂದ ಮುಕ್ತಿಗೊಳಿಸಿ ಅಂತ ಬಿಜೆಪಿ ವರಿಷ್ಠರಿಗೆ ಸುನಿಲ್ ಕುಮಾರ್ ಕೇಳ್ತಾ ಇದ್ದಾರೆ. ಬಣ ರಾಜಕೀಯ ಏನು ತಾರಕಕ್ಕೇರಿದೆ. ಬಹಿರಂಗವಾಗಿಯೇ ವಾರ್ ನಡೀತಾ ಇದೆ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ವಿರುದ್ಧ. ಅದಕ್ಕೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಏನ್ ಹೇಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ವೈಯಕ್ತಿಕ ಕಾರಣದಿಂದ ಈ ಸ್ಥಾನದಿಂದ ಮುಕ್ತಿಗೊಳಿಸಿ ಅಂತ ಬಿಜೆಪಿ ವರಿಷ್ಠರಿಗೆ ಸುನಿಲ್ ಕುಮಾರ್ ಕೇಳ್ತಾ ಇದ್ದಾರೆ.